ಸನಾತನ ಮಹಾದ್ರುಮ ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯ ವಾಹಿನಿ. ಪಂಚದಶ ಸರ್ಗಃ. ಮೇಧಾವೀತು ತತೋಧ್ಯಾತ್ಮಾ ಸ ಕಿಂಚಿದಿದಮುತ್ತರಂ ಲಬ್ಧ ಸಂನ್ಯಸ್ತತಸ್ತಂ ತು ವೇದಜ್ಞೋ ನೃಪಮಬ್ರವೀತ್. ಇಷ್ಟಿಂ ತೇಹಂ ಕರಿಷ್ಯಾಮಿ ಪುತ್ರೀಯಾಂ ಪುತ್ರಕಾರಣಾತ್ ಅಥರ್ವಶಿರಸಿ ಪ್ರೋಕ್ತೈರ್ಮಂತ್ರೈಃ ಸಿದ್ಧಾ ವಿಧಾನತಃ. ತತಃ ಪ್ರಕ್ರಮ್ಯತಾಮಿಷ್ಟಿಂ ಪುತ್ರೀಯಾಂ ಪುತ್ರಕಾರಣಾತ್ ಜುಹಾವ ಚಾಗ್ನೌ ತೇಜಸ್ವಿ ಮಂತ್ರದೃಷ್ಟೇನ ಕರ್ಮಣಾ. ತತೋ ದೇವಾಃ ಸ ಗಂಧರ್ವಾಃ ಸಿದ್ಧಾಶ್ಚ ಪರಮರ್ಷಯಃ ಭಾಗಪ್ರತಿಗ್ರಹಾರ್ಥಂ ವೈ ಸಮವೇತಾ ಯಥಾವಿಧಿ. ತಾಃ ಸಮೇತ್ಯ ಯಥಾ ನ್ಯಾಯಂ ತಸ್ಮಿನ್ ಸದಸಿ ದೇವತಾಃ ಅಬ್ರುವಲ್ಲೋಕಕರ್ತಾರಂ ಬ್ರಹ್ಮಾಣಂ ವಚನಂ ಮಹತ್. ಭಗವಂಸ್ತ್ವತ್ಪ್ರಸಾದೇನ ರಾವಣೋ ನಾಮ ರಾಕ್ಷಸಃ ಸರ್ವಾನ್ನೋ ಬಾಧತೆ ವೀರ್ಯಾನ್ ತನ್ನ ಶಕ್ನುಮಃ. ತ್ವಯಾ ತಸ್ಮೈ ವರೋ ದತ್ತಂ ಪ್ರೀತೇನ ಭಗವನ್ ಪುರಾ ಮಾನಯन्तಶ್ಚ ತನ್ನಿತ್ಯಂ ಸರ್ವಂ ತಸ್ಯ ಕ್ಷಮಾಮಹೇ. ಉದ್ವೇಜಯತಿ ಲೋಕಾನ್ ಸ್ತ್ರೀನುಚ್ಛ್ರಿತಾನ್ ದ್ವೇಷ್ಟಿತುರ್ಮತಿಃ ಶಕ್ರಂ ತ್ರಿದಶ ರಾಜಾನಾಂ ಪ್ರದರ್ಶಯಿತುಮಿಚ್ಛತಿ. ಋಷೀನ್ ಯಕ್ಷಾನ್ ಸ ಗಂಧರ್ವಾನ್ ಅಸುರಾನ್ ಬ್ರಾಹ್ಮಣಾಂಸ್ತಥಾ ಅತಿಕ್ರಾಮತಿ ದುರ್ಧರ್ಷೋ ವರದಾನೇನ ಮೋಹಿತಃ. ನೈನಂ ಸೂರ್ಯಃ ಪ್ರತಪತಿ ಪಾರ್ಶ್ವೇ ವಾತಿ ನ ಮಾರುತಃ ಚಲೋರ್ಮಿಮಾಲೀತಂ ದೃಷ್ಟ್ವಾ ಸಮುದ್ರೋऽಪಿ ನ ಕಂಪತೆ. ಸುಮಹನ್ನೋ ಭಯಂ ತಸ್ಮಾದ್ ರಾಕ್ಷಸಾದ್ ಘೋರದರ್ಶನಾತ್ ವಧಾರ್ಥಂ ತಸ್ಯ ಭಗವನ್ನುಪಾಯಂ ಕರ್ತುಮರ್ಹಸಿ. ಏವಮುಕ್ತಃ ಸುರೈಃ ಸರ್ವೈಶ್ಚಿन्तಯಿತ್ವಾ ತತೋ ಬ್ರವೀತ್ ಹಂತಾಯಂ ವಿಹಿತಸ್ತಸ್ಯ ವಧೋಪಾಯೋ ದುರಾತ್ಮನಃ. ತೇನ ಗಂಧರ್ವಯಕ್ಷಾಣಾಂ ದೇವದಾನವರಕ್ಷಸಾಂ ಅವಧ್ಯೋಸ್ಮೀತಿ ವಾಗುಕ್ತಾ ತಥೇತ್ಯುಕ್ತಂ ಚ ತನ್ಮಯಾ. ನಾಕೀರ್ತಯದವಜ್ಞಾನಾತ್ ತದ್ರಕ್ಷೋ ಮಾನುಷಾಂಸ್ತದಾ ತಸ್ಮಾನ್ ಸ ಮಾನುಷಾದ್ವಧ್यो ಮೃತ್ಯುರ್ನಾನ್ಯೋಸ್ಯ ವಿದ್ಯತೆ. ಏತಚ್ಛ್ರುತ್ವಾ ಪ್ರಿಯಂ ವಾಕ್ಯಂ ಬ್ರಹ್ಮಣಾ ಸಮುದಾಹೃತಂ ದೇವಾ ಮಹರ್ಷಯಃ ಸರ್ವೇ ಪ್ರಹೃಷ್ಟಾಸ್ತೆ ಭವಂಸ್ತದಾ. ಏತಸ್ಮಿನ್ನಂತರೆ ವಿಷ್ಣುರುಪಯಾತೋ ಮಹಾದ್ಯುತಿಃ ಶಂಖಚಕ್ರಗದಾಪಾಣಿಃ ಪೀತವಾಸಾ ಜಗತ್ಪತಿಃ. ಬ್ರಹ್ಮಣಾ ಚ ಸಮಾಗಮ್ಯ ತತ್ರ ತಸ್ಥೌ ಸಮಾಹಿತಃ ತಮಬ್ರುವನ್ ಸುರಾಃ ಸರ್ವೇ ಸಮಭಿಷ್ಟೂಯ ಸನ್ನತಾಃ. ತ್ವಾಂ ನಿಯೋಕ್ಷ್ಯಾಮಹೇ ವಿಷ್ಣೋ ಲೋಕಾನಾಂ ಹಿತಕಾಮ್ಯಯಾ ರಾಜ್ಞೋ ದಶರಥಸ್ಯ ತ್ವಂ ಅಯೋಧ್ಯಾಧಿಪತೇಃ ಪ್ರಭೋಃ. ಧರ್ಮಜ್ಞಸ್ಯ ವದಾನ್ಯಸ್ಯ ಮಹರ್ಷಿ ಸಮತೇಜಸಃ ತಸ್ಯ ಭಾರ್ಯಾಸು ತಿಸ್ರುಷು ಶ್ರೀಕೀರ್ತ್ಯುಪಮಾಸು ಚ. ವಿಷ್ಣೋ ಪುತ್ರತ್ವಮಾಗಚ್ಛ ಕೃತ್ವಾತ್ಮಾನಂ ಚತುರ್ವಿಧಂ ತತ್ರ ತ್ವಂ ಮಾನುಷೋ ಭೂತ್ವಾ ಪ್ರವೃದ್ಧಂ ಲೋಕಕಂಟಕಂ. ಅವಧ್ಯಂ ದೈವತೈರ್ವಿಷ್ಣೋ ಸಮರೆ ಜಹಿ ರಾವಣಂ. ಸ ಹಿ ದೇವಾನ್ ಸ ಗಂಧರ್ವಾನ್ ಸಿದ್ಧಾಂಶ್ಚ ಮುನಿಸತ್ತಮಾನ್. ರಾಕ್ಷಸೋ ರಾವಣೋ ಮೂರ್ಖೋ ವೀರ್ಯೋತ್ಸೇಕೇನ ಬಾಧತೆ. ಋಷಯಶ್ಚ ತತಸ್ತೇನ ಗಂಧರ್ವಾಪ್ಸರಸಸ್ತಥಾ ಕ್ರೀಡಂತೋ ನಂದನವನೆ ಕ್ರೂರೇಣ ಕಿಲ ಹಿಂಸಿತಾಃ. ವಧಾರ್ಥಂ ವಯಮಾಯಾತಾಸ್ತಸ್ಯ ವೈ ಮುನಿಭಿಃ ಸಹ ಸಿದ್ಧಗಂಧರ್ವಯಕ್ಷಾಶ್ಚ ತತಸ್ತ್ವಾಂ ಶರಣಂ ಗತಾಃ. ತ್ವಂ ಗತಿಃ ಪರಮಾ ದೇವ ಸರ್ವೇಷಾನ್ನ ಪರಂತಪ. ವಧಾಯ ದೇವ ಶತ್ರುಣಾಂ ನೃಣಾಂ ಲೋಕೆ ಮನಃ ಕುರು. ಏವಮುಕ್ತಸ್ತು ದೇವೇಶೋ ವಿಷ್ಣುಸ್ತ್ರಿದಶ ಪುಂಗವಃ. ಪಿತಾಮಹ ಪುರೋಗಾಂಸ್ತಾನ್ ಸರ್ವಲೋಕ ನಮಸ್ಕೃತಃ.
अब्रवीत्त्रिदशान् सर्वान् समेतान् धर्मसंहितान् भयं त्यजत भद्रं वो हितार्थं युधि रावणं सपुत्रपौत्रं सामात्यं समित्रज्ञातिबान्धवं हत्वा क्रूरं दुरात्मानं देवर्षीणां भयावहं दशवर्षसहस्राणि दशवर्षशतानि च वत्स्यामि मानुषे लोके पालयन् पृथिवीमिमाम् एवं दत्त्वा वरं देवो देवानां विष्णुरात्मवान् मानुषे चिन्तयामास जन्मभूमिमथात्मनः ततः पद्मपलाशाक्षः कृत्वात्मानं चतुर्विधं पितरं रोचयामास तदा दशरथं नृपम् ततो देवर्षिगन्धर्वाः सरुद्राः साप्सरोगणाः स्तुतिभिर्दिव्यरूपाभिस्तुष्टुवुर्मधुसूदनं तमुद्धतं रावणमुग्रतेजसं प्रवृद्धदर्पं त्रिदशेश्वरद्विषं विरावणं साधु तपस्वि कण्वकं तपस्विनामुद्धरतं भयावहम् तमेव हत्वा सबलं सबान्धवं विरावणं रावणमुग्रपौरुषं स्वर्लोकमागच्छ गतज्वरश्चिरं सुरेन्द्रगुप्तं गतदोषकल्मषम् इत्यार्षे श्रीमद् रामायणे वाल्मीकीये आदिकाव्ये बालकाण्डे 15 सर्गः। ಈ ಸರ್ಗದಲ್ಲಿ ಋಷ್ಯಶೃಂಗರು ದಶರಥನಿಂದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸುವ ಬಗ್ಗೆ, ರಾವಣನ ವಧೆ ಮಾಡುವ ಉಪಾಯದ ಬಗ್ಗೆ ವಿವರಣೆ ಇದೆ. ಮಹಾಮಂತ್ರಿ ಸುಮಂತ್ರನ ಸಲಹೆಯಂತೆ ದಶರಥನು ವಂಶೋದ್ಧಾರಕರು ಜನಿಸುವ ಯಾಗ ಮಾಡಲು ಇಚ್ಛಿಸಿ ಋಷ್ಯಶೃಂಗರು ಅನುಗ್ರಹಿಸುವಂತೆ ಅವರನ್ನು ಕೇಳಿಕೊಳ್ಳುತ್ತಾನೆ. ಋಷ್ಯಶೃಂಗರು ಅವನಿಗೆ ಕುಲವನ್ನು ಬೆಳಗುವ 4 ಪುತ್ರರು ಜನಿಸುವುದಾಗಿ ತಿಳಿಸಿ ಕೆಲವು ಕ್ಷಣ ಧ್ಯಾನ ಮಾಡಿದರು. ಅಥರ್ವಣ ವೇದದಲ್ಲಿ ತಿಳಿಸಿರುವ ಪುತ್ರಕಾಮೇಷ್ಟಿ ಯಾಗದ ವಿವರಗಳೆಲ್ಲವನ್ನೂ ಆಮೂಲಾಗ್ರವಾಗಿ ನೆನಪಿಸಿಕೊಂಡರು. ದಶರಥನನ್ನು ಕುರಿತು ಅಥರ್ವಣ ವೇದೋಕ್ತ ಮಂತ್ರಗಳಿಂದ ಕಲ್ಪಸೂತ್ರ ವಿಧಾನದಿಂದ ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ಮಾಡಿದರೆ ನಿನಗೆ ವಂಶೋದ್ಧಾರಕರು ಜನಿಸುವುದರಲ್ಲಿ ಸಂದೇಹವೇ ಇಲ್ಲ ಎಂದು ತಿಳಿಸಿ ಯಾಗಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಂಡು ಯಾಗವನ್ನು ಪ್ರಾರಂಭಿಸಿದರು. ಋಷ್ಯಶೃಂಗರ ನಿಷ್ಠೆ, ಅನುಷ್ಠಾನ, ಜಪ, ತಪ, ಧ್ಯಾನದ ಫಲ ದೇವತೆಗಳನ್ನು ಉದ್ದೇಶಿಸಿ ಯಜ್ಞೇಶ್ವರನಲ್ಲಿ ಹೋಮ ಮಾಡುತ್ತಿದ್ದಂತೆ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸಲು ಆ ದೇವತೆಗಳೇ ಸ್ವತಃ ಬರುತ್ತಿದ್ದರು. ಅಲ್ಲಿಗೆ ಬಂದಂತಹ ದೇವತೆಗಳು, ಗಂಧರ್ವರು, ದೇವರ್ಷಿಗಳೆಲ್ಲರೂ ಯಜ್ಞ ವೇದಿಕೆಯಲ್ಲಿದ್ದವರಿಗೆ ಅಗೋಚರರಾಗಿದ್ದರು. ಆ ದೇವತೆಗಳು ಅಲ್ಲಿಯೇ ಉಪಸ್ಥಿತರಾಗಿದ್ದ ಸೃಷ್ಟಿಕರ್ತ ಬ್ರಹ್ಮನನ್ನು ಕುರಿತು, ಬ್ರಹ್ಮದೇವ, ನಿನ್ನ ಕೃಪೆಗೆ ಪಾತ್ರನಾದ ರಾವಣನೆಂಬ ರಾಕ್ಷಸನು ನಮ್ಮೆಲ್ಲರನ್ನೂ ಪೀಡಿಸುತ್ತಿದ್ದಾನೆ. ನಿನ್ನ ಕೃಪೆ ಅವನ ಮೇಲೆ ಇರುವುದರಿಂದ ಅವನನ್ನು ಶಿಕ್ಷಿಸಲು ನಮಗೆ ಅಸಾಧ್ಯ. ದೇವತೆಗಳಿಂದ ನನ್ನ ವಧೆ ಆಗದಿರಲಿ ಎಂದು ಅವನು ನಿನ್ನಲ್ಲಿ ವರ ಪಡೆದಿದ್ದಾನೆ. ಅವನಿಂದ ಪೀಡಿತರಾಗಿರುವ ನಾವೆಲ್ಲರೂ ನಮ್ಮ ನಮ್ಮ ಸ್ವಭಾವಗಳನ್ನೂ ತ್ಯಜಿಸುವಂತಾಗಿದೆ. ಸೂರ್ಯನ ತಾಪವು ಅವನನ್ನು ಸುಡಲಾರದು. ವಾಯು ಅವನಿಗೆ ಆಹ್ಲಾದ ಉಂಟು ಮಾಡಲು ಮಾತ್ರ ಚಲಿಸುವನು. ಸಮುದ್ರದ ನೀರೂ ಸಹ ಅಚಲವಾಗಿದೆ. ಇಡೀ ದೇವ ಕಿನ್ನರ ಕಿಂಪುರುಷ ಕುಲವನ್ನೇ ಪೀಡಿಸುತ್ತಿರುವ ರಾವಣನ ವಧೆ ಮಾಡುವ ಉಪಾಯವನ್ನು ನೀನೇ ರೂಪಿಸಬೇಕು. ಅವನನ್ನು ವಧಿಸಿ ನಮ್ಮನ್ನು ಸಲಹು ಎಂದು ಕೇಳಿಕೊಂಡರು. ದೇವತೆಗಳ ಪ್ರಾರ್ಥನೆ ಕೇಳಿದ ಬ್ರಹ್ಮದೇವನು, ದೇವತೆಗಳೇ, ನೀವು ನಿಶ್ಚಿಂತರಾಗಿರಿ. ರಾವಣನ ವಧೆ ಮಾಡುವ ಉಪಾಯವು ಪರಮಾತ್ಮನಿಂದಲೇ ನಿಶ್ಚಯವಾಗಿದೆ. ರಾವಣ ತಪಸ್ಸು ಮಾಡಿ ನನ್ನಲ್ಲಿ ಏನು ಕೇಳಿದ್ದಾನೆ ಎಂದರೆ, ನಾನು ಗಂಧರ್ವ, ಯಕ್ಷ, ದೇವ, ರಾಕ್ಷಸರಿಂದ ಅವಧ್ಯನಾಗುವಂತೆ ಅನುಗ್ರಹಿಸು ಎಂದು ಕೇಳಿದ್ದಾನೆ. ನಾನು ಸಹ ಹಾಗೆಯೇ ಆಗಲಿ ಎಂದಿದ್ದೇನೆ. ಮಾನವನಿಂದ ಏನಾದೀತು ಎಂದು ಉದಾಸೀನ ಅವನಿಗೆ. ಹಾಗಾಗಿ ಅವನು ಮಾನವನನ್ನು ಅವನ ಪಟ್ಟಿಯಲ್ಲಿ ಸೇರಿಸಿಲ್ಲ. ಆದರೆ ವಿಧಿ ಅವನು ಮಾನವನಿಂದಲೇ ನಾಶ ಹೊಂದುವಂತೆ ಮಾಡುತ್ತದೆ. ಈ ಮಾತನ್ನು ಕೇಳಿದ ಅಲ್ಲಿ ಸೇರಿದ್ದ ದೇವ, ಗಂಧರ್ವ, ಯಕ್ಷರೆಲ್ಲರೂ ಅತ್ಯಂತ ಹರ್ಷಿತರಾದರು. ಅದೇ ಸಮಯಕ್ಕೆ ಸರಿಯಾಗಿ ಶಂಖ, ಚಕ್ರ, ಗದಾ, ಪದ್ಮಗಳಿಂದ ಅಲಂಕೃತನಾದ ಜಗತ್ಪತಿ, ಪೀತಾಂಬರಧಾರಿಯಾದ ಶ್ರೀ ಮಹಾವಿಷ್ಣುವು ಗರುಡ ವಾಹನನಾಗಿ ಪ್ರತ್ಯಕ್ಷನಾದನು. ಶಿಷ್ಟರಕ್ಷಕನೂ
ದುಷ್ಟ ಶಿಕ್ಷಕನೂ ಆದ ಶ್ರೀ ಮಹಾವಿಷ್ಣುವನ್ನು ವಿವಿಧ ಬಗೆಗಳಿಂದ ಅವರೆಲ್ಲರೂ ಸ್ತೋತ್ರ ಮಾಡಿದರು. ದೇವದೇವನೇ, 3 ಲೋಕಗಳನ್ನೂ ರಕ್ಷಿಸುತ್ತಿರುವ ಧರ್ಮರಕ್ಷಕನಾದ ಪ್ರಭುವೆ, ದಶರಥನ ಮಡದಿಯರಾದ ಕೌಸಲ್ಯ, ಕೈಕೇಯಿ, ಸುಮಿತ್ರೆಯರಲ್ಲಿ ನೀನು ಜನಿಸು. ಮಾನವನಾಗಿ ಅವತರಿಸಿ ಲೋಕಕಂಟಕನಾಗಿ ದೇವತೆಗಳಿಗೂ ಅವಧ್ಯನಾದ ರಾವಣನನ್ನು ವಧಿಸು. ಅವನು ಬ್ರಹ್ಮನ ವರಪ್ರಸಾದದ ಬಲದಿಂದ ಜಪ ತಪಗಳಲ್ಲಿ ಮಗ್ನರಾದ ಋಷಿಗಳನ್ನೂ ನಂದನವನದಲ್ಲಿ ಗಂಧರ್ವರನ್ನೂ ಅಪ್ಸರೆಯರನ್ನೂ ಪೀಡಿಸುತ್ತಿದ್ದಾನೆ. ನೀನೇ ನಮಗೆ ರಕ್ಷಕನಾಗಿರುವೆ. ನಮ್ಮ ಶತ್ರುಗಳಾದ ರಾವಣ ಕುಂಭಕರ್ಣರನ್ನು ವಧಿಸಿ 3 ಲೋಕಗಳನ್ನು ಸಲಹು ಎಂದು ಪ್ರಾರ್ಥಿಸಿದರು. ಶ್ರೀ ಮಹಾವಿಷ್ಣುವು ದೇವತೆಗಳನ್ನು ಸಮಾಧಾನಗೊಳಿಸುತ್ತಾ ಹೀಗೆ ಹೇಳಿದನು: ದೇವತೆಗಳೇ, ನಿಮ್ಮ ಭಯವನ್ನು ಇನ್ನೂ ದೂರ ಮಾಡಿರಿ. ಲೋಕಕಂಟಕನಾದ ರಾವಣನನ್ನು ಪುತ್ರ, ಪೌತ್ರ, ಅಮಾತ್ಯ, ಮಂತ್ರಿ, ಜ್ಞಾತಿಗಳ ಸಮೇತ ಸಂಹರಿಸಲು ಮಾನವನಾಗಿ ಜನಿಸಿ 11,000 ವರ್ಷಗಳವರೆಗೆ ಮನುಷ್ಯ ಲೋಕದಲ್ಲಿ ವಾಸಿಸುತ್ತಾ ಭೂಲೋಕವನ್ನು ರಕ್ಷಿಸುತ್ತೇನೆ, ನಿಶ್ಚಿಂತರಾಗಿರಿ. ಹೀಗೆ ಹೇಳಿದ ಶ್ರೀ ಮಹಾವಿಷ್ಣುವು ತಾನು ಮಾನವ ರೂಪದಲ್ಲಿ ಜನಿಸುವ ಬಗೆಯನ್ನು ಚಿಂತಿಸಿ ತನ್ನ ಆತ್ಮವನ್ನು 4 ಭಾಗಗಳಾಗಿ ಪರಿವರ್ತಿಸಿ ದಶರಥನ ಪುತ್ರರಾಗಿ ಜನಿಸಲು ನಿಶ್ಚಯಿಸಿದನು. ಅವನ ಮಾತನ್ನು ಕೇಳಿದ ಸಮಸ್ತ ದೇವ ಗಂಧರ್ವ ಋಷಿಗಳೆಲ್ಲರೂ, ಮಹಾವಿಷ್ಣುವೇ, ನಿನಗೆ ಜಯವಾಗಲಿ. ಸಜ್ಜನ ಪೀಡಿತನಾದ ರಾವಣನನ್ನು ಸಂಹರಿಸಿ ರಾಗದ್ವೇಷಗಳಿಂದ ಮುಕ್ತವಾದ ಸ್ವರ್ಗಕ್ಕೆ ಆಗಮಿಸು ಎಂದು ಸ್ತೋತ್ರ ಮಾಡಿದರು. ಧನ್ಯವಾದಗಳು. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.